ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ದಾಖಲೆಯನ್ನ ಸರಿಗಟ್ಟಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಆ ಒಂದು ದಾಖಲೆಯ ಜೊತೆಗೆ ಮತ್ತೊಂದು ದಾಖಲೆಯನ್ನ ಬರೀಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಂದಾಗಿರುವಂಥದ್ದು. ಯಾಕೆಂದ್ರೆ ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆರ್ಥಿಕ ಹೊರೆಯ ನಡುವೆಯೂ ಸಹ ಬಜೆಟ್ ಮಂಡನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಅಧಿಕಾರ ಹಂಚಿಕೆಯ ಕಿತ್ತಾಟ ಮುನ್ನೆಲೆಗೆ ಬಂದ ಮೇಲೆ ಸಿದ್ದರಾಮಯ್ಯನವರು ಮೊದಲ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಆರ್ಥಿಕ ಹೊರೆ ನಡುವೆಯೂ ಸಹ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. ಅಧಿಕಾರ ಹಂಚಿಕೆಯ ಕಿತ್ತಾಟದ ನಡುವೆಯೂ ಸಹ ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಗೊಂದಲ ಇದೆ, ಆದರೂ ಸಹ ಅದನ್ನ ಪಕ್ಕಕ್ಕಿಟ್ಟು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ವರಿಷ್ಠರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೆಂಬಲ ಸಿಕ್ಕಿದೆ. ಹೀಗಾಗಿ ಬಜೆಟ್ನತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಸಿದ್ದರಾಮಯ್ಯನವರು. ಮಾರ್ಚ್ 6ರಂದು ಐತಿಹಾಸಿಕ ಬಜೆಟ್ ಅನ್ನ ಮಂಡಿಸ್ತಾರೆ. ಕಳೆದ ಬಾರಿ ಮಾರ್ಚ್ 7ರಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ಬಾರಿ ಒಂದು ದಿನ ಮುಂಚಿತವಾಗಿ ಮಾರ್ಚ್ 6ರಂದೇ ಐತಿಹಾಸಿಕ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಬಾರಿಯ ಬಜೆಟ್ ಎಲ್ಲರ ಕೇಂದ್ರ ಬಿಂದು ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆಲ್ರೆಡಿ ಕೇಂದ್ರದ ಬಜೆಟ್ ಮಂಡನೆ ಆಗಿದೆ. ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನಗಳು ಮತ್ತು ರಾಜ್ಯದ ಪಾಲೇನು ಅನ್ನೋದು ಆಲ್ರೆಡಿ ನಿರ್ಧರಿತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಆಧಾರದ ಮೇಲೆ ಮತ್ತು ರಾಜ್ಯದಲ್ಲಿ ಕ್ರೋಢೀಕರಣ ಆಗಿರ್ತಕ್ಕಂಥ ಸಂಪನ್ಮೂಲಗಳು ಮತ್ತು ಸರ್ಕಾರಕ್ಕೆ ಬರ್ತಾ ಇರತಕ್ಕಂತಹ ಆದಾಯ ಮತ್ತು ವ್ಯಯ ಎಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳು ಈ ಬಾರಿಯ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಇದೆಲ್ಲದರ ನಡುವೆ ಸಹಜವಾಗಿ ಆರ್ಥಿಕ ಹೊರೆ ಅನ್ನುವಂಥದ್ದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ತಲೆಬಿಸಿಯನ್ನು ಉಂಟು ಮಾಡಿದೆ. ಪ್ರಮುಖವಾಗಿ ಈ ಪಂಚ ಗ್ಯಾರಂಟಿಗಳಿಗೆ ರಾಜ್ಯ ಸರ್ಕಾರ ವ್ಯಯಿಸ್ತಾ ಇರತಕ್ಕಂಥ ಅತಿ ದೊಡ್ಡ ಮೊತ್ತ ಏನಿದೆ ಅದನ್ನ ಒಂದು ಕಡೆ ಸರಿದೂಗಿಸ್ಕೊಳ್ಬೇಕಾಗಿದೆ. ಮಗದೊಂದು ಕಡೆ ಹೊಸ ಯೋಜನೆಗಳು, ಪ್ರತಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಆರೋಪ ಏನು, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತ. ಅಭಿವೃದ್ಧಿ ಕಾರ್ಯಗಳು ಕುಂಠುತ್ತಾ ಸಾಗ್ತಾ ಇದೆ. ನಮ್ಮ ಕ್ಷೇತ್ರಗಳಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇಲ್ಲ. ಕಾಂಗ್ರೆಸ್ಸೇತರ ಶಾಸಕರಿಗೆ ಮುಖ್ಯಮಂತ್ರಿಗಳು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಪ್ರತಿಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರನ್ನೂ ಸಹ ಗಮನದಲ್ಲಿ ಇಟ್ಕೊಂಡು ಅವರನ್ನೂ ಸಮಾಧಾನ ಪಡಿಸುವ ರೀತಿಯಲ್ಲಿ ಮತ್ತು ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅಥವಾ ಕುಂಠುತ್ತಾ ಸಾಗ್ತಾ ಇರ್ತಕ್ಕಂಥ ಒಂದಷ್ಟು ಯೋಜನೆಗಳಿಗೆ ಸ್ಪೀಡಪ್ ಕೊಡುವ ರೀತಿಯಲ್ಲಿ ಮಗದೊಂದು ಕಡೆ ನೀರಾವರಿ ಯೋಜನೆಗಳು, ಪ್ರಮುಖವಾಗಿ ಮಹದಾಯಿ ಮತ್ತು ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದಷ್ಟು ಹಣವನ್ನು ಮೀಸಲಿಡಬೇಕಾಗಿದೆ. ಈ ವಿಚಾರವೂ ಸೇರಿಕೊಂಡ ಹಾಗೆ ಎಲ್ಲದರ ಬಗ್ಗೆಯೂ ಸಹ ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೀಗಾಗಿ ಕಳೆದ 15 ದಿನಗಳಿಂದಲೂ ವೀಕ್ಷಕರೇ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅವರು ಎಲ್ಲೂ ಸಹ ಹೋಗ್ತಾ ಇಲ್ಲ. ಯಾವುದೇ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ. ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ. ಕಾರಣ ಏನು ಅಂದರೆ ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ಮಾಡ್ತಾ ಇದ್ದಾರೆ, ವಿವಿಧ ಸಚಿವರುಗಳೊಂದಿಗೆ ಸಭೆ ಮಾಡ್ತಾ ಇದ್ದಾರೆ. ಆ ಮೂಲಕ ಆಯಾ ಇಲಾಖೆಗಳಿಗೆ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಲಿಸ್ಟ್ ಔಟ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರನ್ನೂ ಸಮಾಧಾನ ಪಡಿಸುವಂತಹ, ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು ಅನ್ನುವ ರೀತಿಯಾದಂಥ ಸಂದೇಶವನ್ನು ಸಾರಲಿಕ್ಕೆ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ ಮಾರ್ಚ್ 6 17ನೇ ದಾಖಲೆಯ ಬಜೆಟ್ ಮಂಡಿಸಲಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿನೋದ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ 17ನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ದಾಖಲೆಯ ಬಜೆಟ್ ಅಂದ ತಕ್ಷಣ ವಿನೋದ್ ಸಹಜವಾಗಿ ಏನಾದರೂ ಒಂದಷ್ಟು ಸ್ಪೆಷಲ್ ಇರಬೇಕು ಅನ್ನುವಂಥದ್ದು. ಒಂದು ಕಡೆ ಸವಾಲು ಇದಾವೆ, ಮುಖ್ಯಮಂತ್ರಿಗಳಿಗೆ ಸವಾಲಿದೆ, ಅದು ಸರ್ಕಾರದ ಮಟ್ಟದಲ್ಲೂ ಇದೆ ಮತ್ತು ವೈಯಕ್ತಿಕ ವಿಚಾರಕ್ಕೆ ತಮ್ಮ ಕುರ್ಚಿಯ ವಿಚಾರಕ್ಕೂ ಸಹ ಸವಾಲುಗಳಿದ್ದಾವೆ. ಅದೆಲ್ಲವನ್ನೂ ಎದುರಿಸೋದ್ರ ಜೊತೆಗೆ ಬಜೆಟ್ ಅನ್ನುವ ದೊಡ್ಡ ಒಂದು ಸವಾಲನ್ನು ಸಹ ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅಂತ ವಿನೋದ್. ಹೌದು ಶಿವಶಂಕರ್, ಸಿಎಂ ಸಿದ್ದರಾಮಯ್ಯ ತಮ್ಮ 17ನೇ ಬಜೆಟ್ ಮಂಡನೆ ಮಾಡಕ್ಕೆ ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ. ಅಂದ್ರೆ ಇನ್ನೂ ಸರಿ ಸುಮಾರು ಒಂದು 26 ದಿನಗಳ ಕಾಲ ಸಮಯಾವಕಾಶ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಒಂದು ನಿರಂತರವಾಗಿ ಇಲಾಖೆಗಳ ಜೊತೆ ಸಭೆಯಲ್ಲಿ ನಿರತರಾಗಿದ್ದಾರೆ. ಅಂದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಒಂದು ಎಷ್ಟೆಷ್ಟು ಅನುದಾನ ಬೇಕು, ಏನೆಲ್ಲ ಮಾಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದು ಒಂದು ಕಡೆ ಆದ್ರೆ ಈಗ ಅವಾಗಲೇ ನೀವು ಹೇಳ್ತಿರಂಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಾಖಲೆ ಬಜೆಟ್ ಅನ್ನೋದು ಒಂದು ಕಡೆ ಖುಷಿ ಇದ್ರೆ, ಮತ್ತೊಂದು ಕಡೆ ಈಗ ಅವರಿಗೆ ಟೆನ್ಷನ್ ಅನ್ನೋದು ಹೆಚ್ಚಾಗ್ತದೆ. ಯಾಕಂದ್ರೆ ಒಂದು GST ಸ್ಲ್ಯಾಬ್ ಕಡಿತ ಆದ್ಮೇಲೆ ಮೊದಲ ಬಜೆಟ್ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರ ಮುನ್ನೆಲೆಗೆ ಬಂದ ಮೇಲೆ ಇದು ಪ್ರಥಮ ಬಜೆಟ್. ಜೊತೆಗೆ ಈಗಾಗಲೇ ಅವರ ಕಳೆದ ವರ್ಷ 4,09,000 ಕೋಟಿ ಅಂದ್ರೆ ಅಷ್ಟೊಂದು ಗಾತ್ರದ ಬಜೆಟ್ ಅನ್ನು ಮಾಡಿದ್ರು. ಆದ್ರೆ ಅಷ್ಟೊಂದು ಗಾತ್ರದ ಬಜೆಟ್ ನಲ್ಲಿ
ಸಾವಿರಾರು ಕೋಟಿ ಹಣ ಈಗಾಗಲೇ ಒಂದು ಗ್ಯಾರಂಟಿ ಯೋಜನೆಗಳು ಕಳೆದ 3 ವರ್ಷಗಳಲ್ಲಿ 70,000 ಕೋಟಿ ಹಣ ಈಗಾಗಲೇ ಒಂದು ಅಂದ್ರೆ ರಿಸರ್ವ್ ಆಗಿತ್ತು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗ್ತಿದೆ ಅನ್ನೋದು ಕೆಲವೊಂದಿಷ್ಟು ವಿರೋಧ ಪಕ್ಷಗಳ ಆರೋಪ. ಜೊತೆಗೆ ಸ್ವಪಕ್ಷದವರೇ ಒಂದು ಸಿಎಂ ಸಿದ್ದರಾಮಯ್ಯರಿಗೆ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೀವೆಲ್ಲ ಗ್ಯಾರಂಟಿಗಳಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದು ಹೆಂಗೆ? ಜೊತೆಗೆ ಇದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ರಾಜ್ಯದಲ್ಲಿ ಒಂದು ಸಿಎಂ ಕುರ್ಚಿ ಬದಲಾವಣೆ ಜಟಾಪಟಿ ನಡೀತಿದೆ. ಇನ್ನು ಇದೊಂದಾದ್ರೆ ರಾಜ್ಯದ ಸಾಲ, ಯಾಕಂದ್ರೆ GST ಸ್ಲ್ಯಾಬ್ ಕಡಿತ ಆಗಿರುವ ಕಾರಣದಿಂದ ರಾಜ್ಯದ ಸಾಲ ಇನ್ನೂ ಹೆಚ್ಚಿಗೆ ಆಗ್ತಿದೆ. ಯಾಕಂದ್ರೆ ಇಷ್ಟು ವರ್ಷ ಒಂದು GST ಬರ್ತಾ ಇತ್ತು ಕೇಂದ್ರ ಸರ್ಕಾರದಿಂದ, ಅದರಲ್ಲಿ ಹೇಗೋ ಒಂದು ರಾಜ್ಯದ ಆರ್ಥಿಕ ವ್ಯವಸ್ಥೆ ಸರಿ ಇರ್ತಿತ್ತು. ಆದ್ರೆ ಇದೀಗ ಒಂದು GST ಸ್ಲ್ಯಾಬ್ ಕಡಿತ ಆದ ಮೇಲೂ ಈಗ ರಾಜ್ಯಕ್ಕೆ ಆರ್ಥಿಕ ಒಂದು ಹೊಡೆತ ಆಗ್ಲಿ, ಜೊತೆಗೆ ಗ್ಯಾರಂಟಿ ಯೋಜನೆಗಳು ಅಷ್ಟೇ ಪ್ರಮಾಣದಲ್ಲಿ ಹಣ ಕೊಡಬೇಕು. ಈ ಎಲ್ಲ ಯೋಜನೆಗಳು ಪ್ರಸ್ತುತವಾಗಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇದಾವೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಬ್ಯಾಲೆನ್ಸ್ ನ ಹೇಗೆ ಮಾಡ್ತಾರೆ ಅನ್ನೋದೇ ಇದೀಗ ಎಲ್ಲರಿಗೂ ಕಾಡಲಾರಂಭಿಸುವ ಪ್ರಶ್ನೆ. ಯಾಕಂದ್ರೆ ಬಜೆಟ್ ಮಂಡನೆ, ಅಧಿಕಾರ ಹಂಚಿಕೆ, ರಾಜ್ಯದ ಸಾಲ ಮತ್ತು ದರ ಏರಿಕೆ ಆಗದಂತೆ ನೋಡಿಕೊಳ್ಳುದು, ಸೊ ಈ ಎಲ್ಲ ಒಂದು ಖರ್ಚು ವೆಚ್ಚಗಳ ಮತ್ತು ಎಲ್ಲ ಗೊಂದಲ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬೇಕಾದ್ದು ಅನಿವಾರ್ಯ ಆಗಿದೆ. ಶಿವಶಂಕರ್. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್.